ಏನಾದರೂ ತಪ್ಪು ಮಾಡಿದ್ದೀರಾ? ನೀವು ತಪ್ಪು ಮಾಡಿರೋದಕ್ಕೆ ಏನಾದರೂ ಹಾವು ಮನೆಯೊಳಗಡೆ ಬಂತಾ? ಚೇಚೆ, ನಾನೇನು ತಪ್ಪು ಮಾಡಿಲ್ಲಮ್ಮ. ತಪ್ಪು ಮಾಡಿದ ಮಾತ್ರಕ್ಕೆ ಹಾವು ಮನೆ ಒಳಗಡೆ ಬರುತ್ತೆ ಅಂತ ತಿಳ್ಕೊಳ್ಳೋದು ತಪ್ಪು. ಅದು ನಿಜ ಮಾವ. ಮಾವ, ನಿಮ್ಮನ್ನು ನೋಡಿದ್ರೆ ಏನೋ ದೊಡ್ಡ ತಪ್ಪು ಮಾಡಿರೋ ಕಾಣ್ತಾ ಇದ್ದೀರಾ. ಚಿತ್ರ, ಏನು ಮಾತು ಅಂತ ಆಡ್ತಿದ್ಯೆ? ಅಪ್ಪ, ನೀವು ಇವಳ ಮಾತಿಗೆಲ್ಲ ತಲೆ ಕೆಡ್ಸ್ಕೊಬೇಡಿ. ಇವಳು ಅವಾಗ ತಲೆ ಬುಡ ಇಲ್ದಿರೋ ಪ್ರಶ್ನೆಗಳನ್ನ ಕೇಳ್ತಾಳೆ. ರೀ, ನೀವು ಹೇಳಿದಾಗೆ ನಾನು ಒಂದೊಂದ್ಸಲಿ ತಲೆ ಬುಡ ಇಲ್ಲದೆ ಇರೋ ಪ್ರಶ್ನೆ ಕೇಳ್ತೀನಿ ನಿಜ. ಆದ್ರೆ ಈ ಸಲ ಕೇಳ್ತಾ ಇರೋದು ಸರಿಯಾದ ಪ್ರಶ್ನೆನೇ. ಚಿತ್ರ, ರೀ, ಕೋಪ ಮಾಡ್ಕೋಬೇಡಿ. ನಾನು ಹೇಳೋದನ್ನ ಸರಿಯಾಗಿ ಕೇಳಿ. ಈ ಮನೇಲಿ ಇಷ್ಟು ದಿನ ಸರ್ಪದೋಷ ಮಾತ್ರ ಇದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನನಗೆ ಈಗ ಅನಿಸ್ತಿದೆ ಈ ಮನೇಲಿ ಅದಕ್ಕಿಂತ ದೊಡ್ಡ ರಹಸ್ಯ ಏನೋ ಇದೆ ಅಂತ. ರೀ, ಒಂದು ಮಾತು ಹೇಳ್ತೀನಿ ಕೇಳಿ. ನಾವ್ ಯಾರ ಜೊತೆ ಸೇಡಿಗೆ ನಿಂತ್ರು ಚಿಂತೆ ಇಲ್ಲ. ಅದೇ ಸರ್ಪ ಜೊತೆ ಸೇಡಿಗೆ ನಿಂತ್ರೆ ಮಾತ್ರ ಸಖತ್ ಡೇಂಜರ್. ಹಾವಿನ ವಿಷಯ ಕೇಳಿದ್ರೆ ಭಯ ಆಗುತ್ತೆ. ಅಂಥದ್ರಲ್ಲಿ ಮನೆ ಒಳಗಡೆ ಹಾವು ಬಂದಿದ್ದೆ ಅಂತ ಕೇಳಿದಕ್ಕೆ ನನ್ನ ಪ್ರಾಣನೇ ಹೋದಂಗಾಯ್ತು. ಹೇಮ, ಚಿಂತೆ ಮಾಡಬೇಡಿ ಅತ್ತೆಮ್ಮ. ಹೇಗೂ ನಾವು ಸರ್ಪದೋಷ ಪೂಜೆ ಮಾಡಿಸ್ತಾ ಇದ್ದೀವಲ್ಲ, ಎಲ್ಲದಕ್ಕೂ ಒಂದು ಕೊನೆ ಅಂತ ಆಗೇ ಆಗುತ್ತೆ. ಹಾಗೆ ನೀವು ನಂಬಿರೋ ಆ ಶಿವ ನಮ್ಮನೆ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾನೆ. ಅದೇನು ಒಳ್ಳೇದು ಮಾಡ್ತಾನೋ ಏನೋ ನನಗೊಂದು ಗೊತ್ತಾಗ್ತಿಲ್ಲ. 10-12 ವರ್ಷದಿಂದ ಈ ಮನೇಲಿ ಒಂದಲ್ಲ ಒಂದು ಅನಾಹುತಗಳು ನಡೀತಾನೆ ಇದೆ. ಯಾವಾಗ ಈ ಮನೆಗೆ ತಟ್ಟಿರೋ ಶಾಪ ಕೊನೆ ಆಗುತ್ತೋ, ಈ ಮನೆ ನೆಮ್ಮದಿ ನಿಲ್ಲಿಸುತ್ತೋ ಅಂತ ನಾನು ಕಾಯ್ತಾನೆ ಇದ್ದೀನಿ. ಹೇಮ, ಅರ್ಜುನ ಪ್ರಾಣಕ್ಕೇನಾದರೂ. ಅತ್ತೆಮ್ಮ, ಹುಷಾರು ಅತ್ತೆಮ್ಮ. ಏನಾಯ್ತು? 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 ರುದ್ರ, ಬೇಗಪ್ಪ, ಹಾವು! ರುದ್ರ, ರೂಮಲ್ಲಿ ಹಾವು ಇದೆಯಂತೆ. ಹಾವಂತೆ ನೋಡಿಪ್ಪ. ಹಾವ? ಹಾಗಾದರೆ ಅದು ಖಂಡಿತ ನಾಗಿಣಿನೇ ಆಗಿರ್ತಾಳೆ. ಅವಳ ತಾಯಿ ದೇಹನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ ಅನಿಸುತ್ತೆ. ಅದು ಅವಳ ಕೈಗೆ ಸಿಗೋದಕ್ಕಿಂತ ಮುಂಚೆ ಅವಳನ್ನು ಹಿಡಿದು ಕೊಂದು ಬಿಡಬೇಕು. ಅದಕ್ಕೆ ದಾರಿ ಬಿಡಿ, ಮೇರು ಜಾಗ ಬಿಡು. ಅಯ್ಯೋ ಅಯ್ಯೋ, ನಿಂದಮ್ಮಯ್ಯ ಅಂತೀನಿ. ನೀನು ಬೇಡ ಬೇಡ ಬಾರೋ, ಬೇಡ ಬಾರೋ, ಬೇಡ ಬೇಡ. ಅಜ್ಜಿ, ಅಣ್ಣ ನೀನು ಈ ಕಡೆ ಬಾ. ಕರ್ಣ ಬಾ ಈ ಕಡೆ. ಹುಷಾರು ಕೊಂಡ್ರು, ಹುಷಾರು. ರುದ್ರ, ವಿಷ್ಣು, ಹುಷಾರು ಕೊಂಡ್ರು.
ಅಮ್ಮ ಎಲ್ಲಿದ್ದ ಹಾವು? ಅಲ್ಲೇ ತಗೊಂಡ್ರು. ಅಮ್ಮ ಎಲ್ಲಿದ್ದ ಹಾವು? ಅಲ್ಲಿ ಹಾವು ಕಿಟಕಿ ಹತ್ರ ಹೋಗ್ತಾ ಇದೆ. ರುದ್ರ ಹುಷಾರು. ಅಯ್ಯೋ ಹೊಟ್ಟೋಯ್ತಲ್ಲ. ಅಚ್ಚೆ ಏನಿದು? ನಾನು ಎಲ್ಲೇ ಹೋದರೂ ನನಗೆ ಸೋಲೆ ಆಗ್ತಿದೆಯಲ್ಲ. ಇವತ್ತು ಈ ಮನೆಯಲ್ಲಿ ಏನಿದೆ ಅಂತ ಕಂಡುಹಿಡಿಯೋಣ ಅಂತ ಬಂದೆ. ಇನ್ನು ಸ್ವಲ್ಪ ಹೊತ್ತು ಅರ್ಜುನ್ ಅವ್ರ ಅಜ್ಜಿ ಅಮ್ಮ ಬರದೇ ಹೋಗಿದ್ದಿದ್ರೆ ನಾನು ಆ ಕೋಣೆಯಲ್ಲಿ ಏನಿದೆ ಅಂತ ಕಂಡುಹಿಡಿತಾ ಇದ್ದೆ. ಇಲ್ಲ, ನಾನು ಸೋಲ್ಬಾರ್ದು. ಅಲ್ಲೇನಿದೆ ಅಂತ ನಾನು ಕಂಡುಹಿಡಿಯಲೇಬೇಕು. ಆದರೆ ಅದನ್ನು ಹೇಗೆ ಕಂಡುಹಿಡಿಯೋದು? ನಾಗೇಶ್ವರ, ನೀನೇ ನನಗೆ ದಾರಿ ತೋರಿಸ್ಬೇಕು. ಇದ್ಯಾಕೆ ಕಬೋರ್ಡ್ ಓಪನ್ ಆಗಿದೆ? ಯಾಕೆ ನನ್ನ ರೂಮಿಗೆ ಬಂದಿತ್ತು? ಅರ್ಜುನ್, ಮೇಲೇನಿದೆ ಅಂತ ನೋಡು. ಕಬೋರ್ಡ್ ಯಾಕೆ ಓಪನ್ ಆಗಿದೆ? ಏನು ಹಾಗೆ ನೋಡ್ತಿದ್ಯಾ? ಅದೇನಿದೆ ಅಂತ ಹೋಗಿ ನೋಡು. ಅಜಯ್, ನನಗೊಂಥರ ಭಯ ಆಗ್ತಾ ಇದೆ. ನಾನು ಹೋಗಲ್ಲ. ಬೇಡ ಬೇಡ, ಮೊದಲೇ ನಿನಗೆ ಸರ್ಪದೋಷ ಇದೆ. ನೀನು ನೋಡೋದು ಬೇಡ. ರುದ್ರ, ಇದಕ್ಕೆಲ್ಲ ನೀನೇ ಸರಿ. ಅದೇನಿದೆ ಅಂತ ನೋಡು. ಏನು ಯೋಚನೆ ಮಾಡ್ತಿದ್ಯಾ? ಅಮ್ಮ, ನೀನು ಸುಮ್ಮನೆ ಗಾಬರಿ ಆಗ್ತಿದ್ಯಾ? ಆ ಕಬೋರ್ಡ್ನಲ್ಲಿ ಏನಿರೋದಕ್ಕೆ ಸಾಧ್ಯ? ನೀನೇ ಏನಾದರೂ ವಸ್ತುಗಳಿಟ್ಟಿರ್ತೀಯಲ್ಲ, ಅದು ಮಾತ್ರ ಇರುತ್ತಷ್ಟೇ. ಅದನ್ನು ಬಿಟ್ಟು ಅಲ್ಲಿ ಬೇರೆ ಏನೂ ಇರಲ್ಲ ಅಮ್ಮ. ನೋಡು ರುದ್ರ, ಅಲ್ಲಿ ಏನಿದೆ ಏನಿಲ್ಲ ಅಂತ ನಾನು ಕೇಳ್ತಾ ಇಲ್ಲ ನಿನ್ನ. ಅಲ್ಲಿ ಏನಿದೆ ಅಂತ ನೋಡು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹೋಗಿ ನೋಡು. ಏನು ಇದೆ, ಸುಮ್ಮನೆ ಹಾವು ಬರೋದಕ್ಕೆ ಸಾಧ್ಯ ಇಲ್ಲ. ಹೋಗಿ ಹೋಗಿ ನಾನು ನಿನಗೆ ಹೇಳ್ತಾ ಇದ್ದೀನಲ್ಲ, ನನಗೆ ಗೊತ್ತಿಲ್ಲ ಅಷ್ಟೇ. ಕರ್ಣ, ನೀ ನನ್ನ ಮಾತು ಕೇಳ್ತೀಯ ಅಲ್ವಾ? ಮೇಲೆ ಏನಿದೆ ಅಂತ ನೋಡೋ. ಏನಿದೆ ನಾನು ನೋಡ್ತೀನಿ ಅಜ್ಜಿ. ರೀ, ನಿಂತ್ಕೊಳ್ರಿ. ನೀವೇನು ಚೆಕ್ ಮಾಡೋದೇನು ಬೇಡ. ದ್ವೇಷ ಕಟ್ಕೊಳ್ತೀರಾ, ಕೇಡನ್ನ ಮೈ ಮೇಲೆ ಎಳ್ಕೊಳ್ತೀರಾ. ಈಗ ಈ ಹಾವುಗಳನ್ನ ಸುಟ್ಟಿದ್ದೆ ಆದರೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲದ ಹಾಗಾಗತ್ತೆ. ಈ ಹಾವುಗಳನ್ನು ಸುಟ್ಟ ಪಾಪ ನಿಮ್ಮನ್ನ ತಲೆ ತಲಾಂತರದವರೆಗೆ ಕಾಡುತ್ತೆ.